ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಬೆಂಗಳೂರು ಸಮೀಪದಲ್ಲಿರೋ ಒಂದು ಹಿಡನ್ ಜಮ್ ಬಗ್ಗೆ ತಿಳಿಸ್ಕೊಡ್ತೀವಿ. ನೋಡಿ, ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಂದು ಸುಂದರವಾದ ಶಿವನ ದೇವಸ್ಥಾನ. ಆ ನಮ್ಮ ಶಿವನ ಕಾವಲಿಗೆ ನಿಂತಿರೋ ನಂದಿ ಇದೆ ಶ್ರೀ ಬೆಟ್ಟದ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಫುಲ್ ಡೀಟೇಲ್ಸ್ಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ನಮ್ಮ ಚಾನೆಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಟೆಂಪಲ್ ಇರೋದು ರಾಮನಗರ ಜಿಲ್ಲೆಯ ಉದಾರಹಳ್ಳಿಯಲ್ಲಿ. ಇದು ಬೆಂಗಳೂರಿನಿಂದ ಅರೌಂಡ್ 70 ಕಿಲೋಮೀಟರ್ಸ್ ದೂರದಲ್ಲಿದೆ. ನಾವು ಕನಕಪುರ ರೋಡ್ನ ಸೀನಿಕ್ ವ್ಯೂಸ್ನ ಎಂಜಾಯ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಆಂಜನೇಯ ಟೆಂಪಲ್ ಕಾಣಿಸ್ತು. ಹಾಗೆ ನಮ್ಮ ಬಾಸ್ ಆಂಜನೇಯನ್ಗೆ ಒಂದು ನಮಸ್ಕಾರ ಹಾಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡ್ವಿ. ಪ್ರತಿ ಸಾರಿ ನಾವು ಕನಕಪುರ ರೋಡ್ಗೆ ಹೋದಾಗ್ಲೂ ಈ ದಯಾನಂದ್ ಸಾಗರ್ ಯೂನಿವರ್ಸಿಟಿಯ ಆರ್ಕಿಟೆಕ್ಚರ್ ಫುಲ್ ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿಂದ 10 ಮಿನಿಟ್ಸ್ ದೂರದಲ್ಲಿ ರೈಟ್ ತಗೊಂಡು ಒಂದು ಹಳ್ಳಿಯ ನಡುವೆ ಭತ್ತದ ನಾಟಿ ಮಾಡಿರೋ ಗದ್ದೆಗಳನ್ನ ನೋಡ್ತಾ ಮುಂದೆ ಸಾಗಿದ್ವಿ. ಮುಂದೆ ರಾಮನಗರದ ಕಡೆಗೆ ಟರ್ನ್ ತಗೊಂಡ್ವಿ. ನೆಕ್ಸ್ಟ್ ಅಲ್ಲೇ ಒಂದು ಬ್ರಿಡ್ಜ್ ಹತ್ತಿರ ವ್ಯೂಸ್ ತುಂಬಾ ಚೆನ್ನಾಗಿತ್ತು. ಇಂಥ ಬ್ಯೂಟಿಫುಲ್ ವ್ಯೂನಲ್ಲಿ ಫೋಟೋಸ್ ತಗೊಳ್ಳದೆ ಇರಕ್ಕಾಗತ್ತಾ? ಅದು ಹಸ್ಬೆಂಡ್ ಅನ್ನೋ ಪರ್ಸನಲ್ ಫೋಟೋಗ್ರಾಫರ್ ಜೊತೆಗಿರ್ಬೇಕಾದ್ರೆ. ನೋಡಿ, ನನ್ನ ಫೋಟೋಗ್ರಾಫರ್ ಕ್ಯಾಪ್ಚರ್ ಮಾಡಿರೋ ಬ್ಯೂಟಿಫುಲ್ ವಿಡಿಯೋ. ಹಾಗೆ ಹಳ್ಳಿಗಳ ಮಧ್ಯೆ ಸಾಗ್ತಾ ಒಂದು ದ್ವಾರ ಸಿಗುತ್ತೆ. ಅಲ್ಲಿಂದಾನೇ ರೈಟ್ ತಗೊಂಡು ನಾವು ಮುಂದುವರಿಬೇಕು. ಈ ಟೆಂಪಲ್ ಇರೋದು ಬೆಟ್ಟದ ಮೇಲೆ ಆದ್ರೂ ಯಾವುದೇ ತರದ ಟ್ರೆಕ್ ಮಾಡೋ ಅವಶ್ಯಕತೆ ಇಲ್ಲ. ಟೆಂಪಲ್ವರೆಗೂ ನಿಮ್ಮ ವೆಹಿಕಲ್ನಲ್ಲೇ ರೀಚ್ ಆಗಬಹುದು. ರೋಡ್ಸ್ ಇನ್ನೂ ಫುಲ್ ಕನ್ಸ್ಟ್ರಕ್ಟ್ ಆಗದೆ ಇರೋದ್ರಿಂದ ನಿಮಗೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಫೈನಲಿ ರೀಚ್ ಆದ್ವಿ. ಇದೇ ನೋಡಿ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್. ಇದು ಶಿವನಿಗೆ ಅರ್ಪಿತವಾದ ದೇವಸ್ಥಾನ. ಇಲ್ಲಿ 108 ಶಿವಲಿಂಗಗಳಿವೆ. ದೇವರ ದರ್ಶನ ಮಾಡಿಕೊಂಡು ಆ ನಿಸರ್ಗದ ತಪ್ಪಲಿನಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೆಂಗಳೂರಿನ ಬ್ಯುಸಿ ಲೈಫ್ನಿಂದ ಎಸ್ಕೇಪ್ ಆಗಿ ಸ್ಟ್ರೆಸ್ ಫ್ರೀ ಆಗಿ ಒಳ್ಳೆ ಮೆಮರೀಸ್ ಕ್ರಿಯೇಟ್ ಮಾಡೋಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು. ಕೆಲವೊಂದ್ಸಾರಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ? ಆದ್ರೆ ಈ ಪ್ಲೇಸ್ಗೆ ಬಂದ್ರೆ ದಾರಿ ಪ್ಲಸ್ ಡೆಸ್ಟಿನೇಷನ್ ಎರಡೂ ಚೆನ್ನಾಗಿದೆ. ತಪ್ಪದೆ ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ವಾಪಸ್ ಬರಬೇಕಾದ್ರೆ ಕಗ್ಗಲಿಪುರದ ಹತ್ರ ಇರೋ ಮಂದಾರತಿ ವೈಭವ ಅನ್ನೋ ವೆಜ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ಕೊಂಡ್ವಿ. ನಾವು ಈ ಟ್ರಾವೆಲ್ ಮಾಡಿದ್ದು ಗಣೇಶ ಚತುರ್ಥಿಯ ದಿನವಾಗಿದ್ದರಿಂದ ಆ ಹೋಟೆಲ್ನ ಅಪೋಸಿಟ್ನಲ್ಲಿರೋ ಗಣೇಶ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನಷ್ಟು ಟ್ರಾವೆಲ್ ವ್ಲಾಗ್ಸ್ಗಳಿಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.